ಪ್ರತಿಯೋರ್ವ ವೈದ್ಯರು ಸರ್ಕಾರದ ನಿಯಮಾವಳಿಗಳಲ್ಲಿ ಸೂಚಿಸಿರುವಂತೆ ಕರ್ತವ್ಯದ ಅವಧಿಯಲ್ಲಿ ಆಸ್ಪತ್ರೆಯಲ್ಲಿರಬೇಕೆಂದು ಶಾಸಕ ಡಾಕ್ಟರ್ ಮಂತ್ರಗೌಡ ವೈದ್ಯರುಗಳಿಗೆ ಸೂಚನೆ ನೀಡಿದ್ದಾರೆ. ಸೋಮರಪೇಟೆ ತಾಲೂಕು ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಯ ಸಭೆ ಗುರುವಾರ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ನಿಯಮ ಪ್ರಕಾರ ಬೆಳಗ್ಗೆ 9:30ರಿಂದ ಸಂಜೆ 4:30ರವರೆಗೆ ಕರ್ತವ್ಯದಲ್ಲಿರಬೇಕು. ಸಾರ್ವಜನಿಕರಿಂದ ಯಾವುದೇ ದೂರುಗಳು ಬಾರದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕೆಂದು ವೈದ್ಯಾಧಿಕಾರಿ ಡಾಕ್ಟರ್ ಜಮೀರ್ ಅವರಿಗೆ ಸೂಚನೆ ನೀಡಿದರು. ಕಾಯಿಲೆಗೆ ರಜೆ ಇಲ್ಲ, ಸರ್ಕಾರಿ ರಜೆ ಎಂದು ಕೆಲಸ ಮಾಡಲೇಬೇಕಿದೆ. ಪರ್ಯಾಯವಾಗಿ ರಾತ್ರಿ ಪಾಳಿ ಮತ್ತು ಹಗಲು ಪಾಳಿಯಲ್ಲೂ ಕೆಲಸ ಮಾಡಬೇಕಿದೆ ಎಂದರು. ಶಸ್ತ್ರಚಿಕಿತ್ಸಾ ವಿಭಾಗವೊಂದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಮಾಡುವ ಬಗ್ಗೆ 2 ವರ್ಷದ ಹಿಂದೆಯೇ ಪ್ರಸ್ತಾವನೆ ಸಲ್ಲಿಸಲು ಸೂಚನೆ ನೀಡಿದರೂ ಯಾವುದೇ ಪತ್ರ ವ್ಯವಹಾರವೊಂದ ಮಾಡದಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕರು ಶೀಘ್ರದಲ್ಲೇ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಮಾಡಬೇಕೆಂದು ವೈದ್ಯಾಧಿಕಾರಿಗೆ ಸೂಚನೆ ನೀಡಿದರು. ಆಸ್ಪತ್ರೆಗೆ ಅತ್ಯಗತ್ಯವಾಗಿ ಬೇಕಾಗಿರುವ ವಾಷಿಂಗ್ ಮೆಷಿನ್ ಮತ್ತು ಡ್ರೈಯರ್ ಖರೀದಿಸಲು ಸೂಚನೆ ನೀಡಿದರು. ಇದರಿಂದ ಮಳೆಗಾಲದಲ್ಲಿ ರೋಗಿಗಳಿಗೆ ಸಮಸ್ಯೆಯಾಗದಂತೆ ಎಚ್ಚರ ವಹಿಸಬೇಕಾಗಿದೆ. ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರವನ್ನೇ ಒದಗಿಸಬೇಕು. ಯಾವುದೇ ದೂರುಗಳು ಬಂದರೂ ಗುತ್ತಿಗೆದಾರರಿಂದ ಹೊಣೆಗಾರರನ್ನಾಗಿ ಮಾಡಲಾಗುವುದು ಎಂದರು. ಮಕ್ಕಳಿಗೆ ಚಿಕಿತ್ಸೆ ನೀಡಲು ಬೇರೆಯೇ ಕೊಠಡಿಯನ್ನ ಬಳಸಬೇಕು ಎಂದರು. ಆಸ್ಪತ್ರೆಗೆ ನೀಡಲಾದ ಒಂದು ಆಂಬ್ಯುಲೆನ್ಸ್ ವಾಹನದ ಎಫ್ಸಿ ಆಗದಿರುವ ಬಗ್ಗೆ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದರು. ಆಸ್ಪತ್ರೆಯಲ್ಲಿ ನೀರಿನ ಲಭ್ಯತೆಯ ಪ್ರಮಾಣ ಕಡಿಮೆ ಇರೋದರಿಂದ ಕೊಳವೆ ಬಾವಿಯ ದುರಸ್ತಿಯ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಆಸ್ಪತ್ರೆಯ ಎಲ್ಲ ವಿಭಾಗಗಳಲ್ಲಿ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟ ಕೆಲಸವೊಂದ ತುರ್ತಾಗಿ ಮಾಡಿಸಬೇಕೆಂದು ಶಾಸಕರು ಹೇಳಿದರು. ಆಸ್ಪತ್ರೆಗೆ ಭದ್ರತಾ ಸಿಬ್ಬಂದಿಯ ಅವಶ್ಯಕತೆ ಇರೋದರಿಂದ ಪೊಲೀಸ್ ಇಲಾಖೆಯ ಮೂಲಕ 2 ಗೃಹ ರಕ್ಷಕ ದಳದ ಸಿಬ್ಬಂದಿಗಳನ್ನು ಕಳುಹಿಸಿಕೊಡಬೇಕೆಂದು ವೈದ್ಯಾಧಿಕಾರಿ ಡಾಕ್ಟರ್ ಜಮೀರ್ ಅವರು ಮನವಿ ಮಾಡಿದರು. ಈ ತರ ರಿಪೋರ್ಟ್ ಬೇಕಾದ ಉದ್ದೇಶಪೂರ್ವಕ ಮಾಡ್ತಾ ಇದ್ರೆ ಏನಮ್ಮ ಹೇಳಿ ಕರೆಕ್ಟ್ ಆಗಿ ಆಯ್ತಮ್ಮ. ಆ ಪೇಷಂಟ್ಗೆ ಏನೋ ಬೇಕಾ ಬೇಡ ನೋಡಿ. ಹೀಗೆ ಡೌಟ್ಫುಲ್ ಕೇಸಲ್ಲಿ ರಿಪೋರ್ಟ್ ಮಾಡಬೇಕಲ್ವಾ ನೀವು? ಈ ತರ ನೋಡಿದಾಗ ಈಗ ಡಾಕ್ಟರ್ಸ್ ಇಂದ ಡಿಸ್ಕಸ್ ಮಾಡಬೇಕು. ನೀವು ಡಾಕ್ಟರ್ ಹತ್ರ ತೋರಿಸಿದ ರಿಪೋರ್ಟ್ ಡಿಸ್ಕಸ್ ಮಾಡಬೇಕಲ್ವಾ? ಈ ತರ ಬಂದಿದೆ ಅಂತ ಹಿಂಗೆ ಇಲ್ಲ, ರಿಪೋರ್ಟ್ ತಗೋಬೇಕು, ಎಸಿಬೇಕು ಪೇಷಂಟ್. ಅದು ಅಷ್ಟೇ ಅಲ್ಲ ನಿಮ್ಮ ಕೆಲಸ. ಇವ್ರು ಬಂದಿರೋ ಹಾರ್ಟ್ ಅಟ್ಯಾಕ್ ಸತ್ತೋಯ್ತಿದ್ದ ನಿಮಗೆ ರಿಪೋರ್ಟ್ ಕೊಟ್ರೆ, ಯೂರಿಕ್ ಆಸಿಡ್ ಬ್ಲಡ್ ಯೂರಿಯಾ 80.90. ಅವನೇನು ಅನ್ಕೋತಾನೆ ಹೇಳಿ? ಅಡ್ಮಿಟ್ ಮಾಡಿಸಿದ್ರಾ? ನೀವು ಹೇಳಿಲ್ಲ ಹೂಸ್ ಇನ್ ದಿಸ್ ಪೇಷಂಟ್? ಕಿರಣ್, ಯು ರೆಫರ್ಡ್ ದಿಸ್? ರೆಫರ್ಡ್ ಬೈ ಕಿರಣ್ ಅಲ್ಲ, ಟಾಕಿಂಗ್ ಅಬೌಟ್ ಆನ್ ದಿಸ್. ಇಮಿಡಿಯೇಟ್ ಡಯಾಲಿಸಿಸ್ ರೆಡಿ ಮಾಡ್ಕೊಂಡಿದ್ದೀರಾ? ಅವ್ನು ಡಯಾಲಿಸಿಸ್ ಅಲ್ಲಿ ಕೂತಿದ್ದೀರಾ, ಏನಾಯ್ತು ಹೇಳಿ? ಹೈಪೋವೋಲಿಮಿಕ್ ಶಾಕ್ ಆಗಿ ಸತ್ತೋಯ್ತಿದ್ದ. ವುಡ್ ಹ್ಯಾವ್ ಲಾಸ್ಟ್ ಹಿಮ್. ಮೆಡಿಕಲ್ ನೆಗ್ಲಿಜೆನ್ಸ್. 3 or 4 ಈ ಕಡೆ ಪ್ಲಸ್ ಮೈನಸ್ ಆಗ್ಬೋದು, ಬಟ್ ನಾಟ್ 100 ಯೂನಿಟ್ಸ್. 80 ಯೂನಿಟ್ಸ್ ಪ್ಲಸ್ ಮೈನಸ್ ಆಗಿದ್ರೆ ಯೂರಿಕ್ ಆಸಿಡ್ 10.0, 5.6 ಇಲ್ಲಿದೆ. ಆಮೇಲೆ plus he can't report also. Just for what? Only for our knowledge. ರೂಮ್ ಏನು ಮಾಡ್ತೀರಿ ಈಗ? ಆಯ್ತಾ ಏನು? ನಮಗೂ ಸಮಸ್ಯೆ ಆಗುತ್ತೆ. ಈಗ ಅಮೌಂಟ್ ಅಲ್ಲಿ ಕೊಟ್ಟಿಲ್ವಾ ನಾವು? ಇದು ಇಲ್ಲ ಸರ್, ಹಾಸ್ಪಿಟಲ್ ಇಲ್ಲ ಸರ್. ಆದರೆ ಈಗ ಅವ್ರ ಜೊತೆ ಮಾತಾಡಿದ್ದೀವಿ ಸರ್. ಏನಾದರೂ ಪ್ರಾವಿಷನ್ ಇದ್ದರೆ ಅವರೇ ಮಾಡ್ಕೊಡೋಕ್ಕೆ ಹೇಳಿದ್ದೀವಿ. ಅವರು ಪೊಲೀಸ್ ಕ್ವಾರ್ಟರ್ಸ್ ಇದೆಯಲ್ಲ ಸರ್, ಅಲ್ಲಿದೆ ಲೈನು. ಆದರೆ ಆ ಲೈನಿಂದ ಇವ್ರು ಕನೆಕ್ಷನ್ ಮಾಡಿದ್ರೆ ಸರ್, ನಮಗೆ ವಾಟರ್ ಲೈನಿಂದ ಕನೆಕ್ಷನ್ ಮಾಡಿದ್ರೆ ಪಬ್ಲಿಕ್ಗೆ ತೊಂದರೆ ಆಗುತ್ತೆ ಸರ್. ಅದಕ್ಕೆ ಬೇರೆದೇ ನಿಮ್ಮ ಟ್ಯಾಂಕ್ ಕಂಪ್ನಿಗೆ ಎಲ್ಲಿಂದ ಬರ್ತದೆ? ನಮಗೆ R&D ಮತ್ತು ಸೇಮ್ ಅದೇ ಹಳೆ. ಹೌದು, ಅದು ಮಾಡ್ಸಕ್ಕೆ ಇದರಿಂದ ಸರ್ ಬಿಡಿ. ಈಗ ARS ಕಮಿಟಿ ಅದನ್ನ ಅಪ್ರೂವ್ ಮಾಡಬೇಕಾ ಬೇಡ ಅಂತ ಅದನ್ನ ತೀರ್ಮಾನ ಮಾಡಬೇಕು. ಕಾಯಿಲೆಗೆ ರಜೆ ಇಲ್ಲ, ಕರೆಕ್ಟ್. ಆ್ಯಂಡ್ ರುಟೀನ್ ಪೇಷಂಟ್ಸ್ಗೆ ರಜೆ ಇರಲ್ಲ. ದೇ ವಿಲ್ ಕಮ್ ಫಾರ್ ಸಮ್ ಫಾಲೋ ಅಪ್ ಆರ್ ಸಮಥಿಂಗ್. ನೀವೇ ಹೇಳಿರ್ತೀರ ಫಾಲೋ ಅಪ್ ನೆಕ್ಸ್ಟ್ ಮಂಡೇ ಬನ್ನಿ ಅಂತ ನೀವೇ ಹೇಳ್ತೀರಾ. It might happen to be on a holiday or you might be absent that day, whatever it is. Absent ಆದರೆ ಪರವಾಗಿಲ್ಲ,
ರಜಾ ದಿವಸ ಅಂತ ಅಂದ್ಬಿಟ್ಟು ನಮಗೆ ನೀವು ನಂಬಿರೋ ಬಿಡ್ತಾರೆ. ನಾವು 36 hours ಡ್ಯೂಟಿ ಮಾಡ್ತಿದ್ದೋ ಪಿ ಜಿಲಿ. ಮಾರ್ನಿಂಗ್ 9 o'clock ಬಂದರೆ ಸೋಮವಾರ, ಮಂಗಳವಾರ 6 ಗಂಟೆಗೆ ಹೋಗೋದು ನಾವು ಮನೆಗೆ. ಐ ಥಿಂಕ್ ಆಲ್ ಆಲ್ಸೋ ಡನ್. ನೀವು ಮಾಡಿದ್ರು ಅದೆಲ್ಲ. ಈಗ ಡಾಕ್ಟರ್ಸ್ ಹೋಗ್ತಾ ಇಲ್ಲ ಸರ್ 24 hours ಡ್ಯೂಟಿ ಮಾಡೋದು. ಕಷ್ಟ ಆಗುತ್ತೆ, ಸ್ಟ್ರೈನ್ ಆಗುತ್ತೆ, ಕಂಟಿನ್ಯೂಸ್ ಈಗ ಬರೀ ಅಲ್ಲ ರೂಲ್ಸ್ ಏನಿದೆ. ಸೊ ಟುಡೇ ಇಸ್ ನಾಟ್ ಯೋರ್ ಡ್ಯೂಟಿ. ಯೋರ್ ಡ್ಯೂಟಿ ಇಸ್ ಫ್ರಮ್ 2 o'clock in the afternoon and o'clock. ನೀನು ಬೆಳಿಗ್ಗೆ ಪಂಚ್ ಮಾಡಲೇಬೇಕಾಗ ನೀನು. How will you punch at 2 to 8? Your attendance will show failure. Working time is ಎಷ್ಟು? 9 AM to 4:30. ಈಗ ನೀವು 8 o'clock ಡ್ಯೂಟಿ ಕೊಟ್ಟರೆ 8 to 2 to 8 ಅರೌಂಡ್ ದ ಕ್ಲಾಕ್ ಮಾಡಿದ್ರೆ 12 hours. ಇಟ್ ವಾಂಟ್ ಸರ್ವ್ ಪರ್ಪಸ್. ನೀವು ನಾನು ನರ್ಸಿಂಗ್ ಸ್ಟಾಫ್ ಅಲ್ಲ ಆಗಿದ್ರು. ನಾನು ಅದೇ ಸ್ವಲ್ಪ ಇದು ಮಾಡಿ ಹೆಂಗೆ ಬೇರೆ ಕಡೆ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿರಿ. ಆಲ್ specialists should be available on that day. You are not duty today. Tomorrow surgeon is not available due to post duty off. Attaita. Some other one will see. Then when the surgeon is available, you are put it. Alright. ಶವಾಗಾರದ ಕೊಠಡಿಗೆ ಮೂಲಭೂತ ಅವಶ್ಯಕತೆಗಳು ಹಾಗೂ ಶವಪರೀಕ್ಷೆ ಸಂದರ್ಭ ಬೇಕಾಗಿರುವ ಅತ್ಯಾಧುನಿಕ ಉಪಕರಣಗಳ ಖರೀದಿ ಮಾಡಬೇಕೆಂದು ಶಾಸಕರು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್, ತಹಶೀಲ್ದಾರ್ ಕೃಷ್ಣಮೂರ್ತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್, ತಾಲೂಕು ವೈದ್ಯಾಧಿಕಾರಿ ಇಂದೂಧರ್, ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು, ಆರಕ್ಷಕ ಉಪನಿರೀಕ್ಷಕರು, ಸೆಸ್ಕ್ ಮತ್ತು ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ವಿಭಾಗದ ಅಭಿಯಂತರರು, ವೈದ್ಯರು, ಆಸ್ಪತ್ರೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು.